ಬೆಂಗಳೂರು ನಗರ ಉತ್ತರ ವಿಭಾಗದ ಜೆಸಿ ನಗರ ಉಪವಿಭಾಗದಲ್ಲಿ ಉತ್ತರ ವಿಭಾಗ ಮಹಿಳಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಉಚಿತ ಕ್ಯಾನ್ಸರ್ ಪರೀಕ್ಷೆ ಮತ್ತು ಮ್ಯಾಮೋಗ್ರಫಿ ಪರೀಕ್ಷೆ ಹಾಗೂ ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ಲಯನ್ಸ್ ಕ್ಲಬ್ ಹಾಗೂ ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮೇಗೌಡ ಐಪಿಎಸ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪೊಲೀಸ್ ಇಲಾಖೆಯಲ್ಲಿ ವೆಲ್ಫೇರ್ ಆಕ್ಟಿವಿಟಿ ಸಿಬ್ಬಂದಿಗಳಿಗೆ ವೆಲ್ಫೇರ್ ಮೆಜರ್ಸ್ ಅದರದ್ದು ಒಂದು ಭಾಗವಾಗಿ ಕಲ್ಮೆಂಟ್ ಅವರು ಮತ್ತು ಟೀಮ್ ಅವರು ಇವತ್ತು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಒಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಮುಂಚೆನೇ ಅದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಂಡು ಏನಾದರೂ ತಡೆಗಟ್ಟಲಿಕ್ಕೆ ಸಾಧ್ಯತೆ ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ನಮ್ಮೆಲ್ಲರ ಸಹಾಯವನ್ನು ಹಾಕಿಕೊಂಡಿದ್ದಾರೆ. ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮ್ಯಾಕ್ಸಿಮಮ್ ಪ್ರಯೋಗವನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ನಾವು ಭಾಳ ಇತ್ತೀಚಿನ ಕೆಲವು ಕೇಸುಗಳನ್ನು ನೋಡಿದ್ದೀವಿ. ಒಂದು ಸಫಲ ಆಗಿರುತ್ತೆ. ಅದಕ್ಕೆ ನಾವೆಲ್ಲರೂ ಅವಕಾಶ ಕೊಡೋದಕ್ಕೆ ಈ ಒಂದು ಪ್ರಿವೆಂಟಿವ್ ಮೆಥಡ್ ಎಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಳ್ತೇನೆ. ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದರೆ ನಿಮಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮಗಳನ್ನು ಸುಲಭಗೊಳಿಸಬೇಕು. ಅದೇ ರೀತಿ NSS ವಿದ್ಯಾರ್ಥಿಗಳು ಇಟ್ಟಿದ್ದಾರೆ. ಇತ್ತೀಚೆಗೆ ನಾವು ಒಂದು ಆಸರೆ ಡಿಸಿ ಸಾಹೇಬರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯಾರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಪೊಲೀಸ್ ಇಲಾಖೆ ಹೆಲ್ಪ್ ಮಾಡಬೇಕು ಅಂತೇಳಿ ಒಂದು ಫ್ಯಾಮಿಲಿ ಭಾಳ ಏಜ್ ಸೀನಿಯರ್ ಸಿಟಿಸನ್ಸ್ ಅವರ ಒಂದು ಮನೆ ಹತ್ರ ಒಂದು ಶ್ರಮದಾನ ಮಾಡುವ ಮೂಲಕ ಇಲಾಖೆಗಳಿಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಮತ್ತು ಇನ್ನು ಲಯನ್ಸ್ ಕ್ಲಬ್ ವತಿಯಿಂದ ನಾವೆಲ್ಲ ಪ್ರಯತ್ನ ಮಾಡಿ ಸ್ಪಾನ್ಸರ್ ತಾವೆಲ್ಲ ಇದಕ್ಕೆ ಕೈ ಜೋಡಿಸಿದ್ದೀವಿ. ಎಲ್ಲರೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ವತಿಯಿಂದ, ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ, ಉತ್ತರ ವಿಭಾಗದ ಪೊಲೀಸ್ ವತಿಯಿಂದ ನಾವೆಲ್ಲರೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಪೊಲೀಸ್ ಇಲಾಖೆ ಜೊತೆಗೆ ನಾವು ಮಾಡಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಬಳಿಕ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ವೈದ್ಯರು ಕ್ಯಾನ್ಸರ್ ರೋಗದ ಗುಣಲಕ್ಷಣಗಳ ಬಗ್ಗೆ ನೆರೆದಿದ್ದ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ತಿಳಿಸಿದರು. While taking a bath, before sleeping, anytime, you should examine your breast and see if there is any lump, any abnormal size of the breast, any discharge is there or anything. You have to go meet a gynecologist or any doctor nearby. They will write you for a mammography. A mammography has to be repeated every 5 years. It is not something that you do every month or something. If there is any problem, they ask you to do every 6 months. And most of the cancers can easily be detected by a mammography. ಈ ದಿವಸ ಏನು ನಾವು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ವಿವಿಧ ರೀತಿಯಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೇಕಂತ ಹೇಳಿದ್ವಿ. ಅದರ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೂಡ ಒಂದು. ಈಗಾಗಲೇ ನಾವು ಯೋಗ ಶಿಬಿರ ಕೂಡ ನಡೆಸ್ತಾ ಇದ್ದೀವಿ ಕಳೆದ 2 ದಿನಗಳಿಂದ. ಅದಲ್ಲದೆ ಇವತ್ತಿನ ದಿವಸ ಬೆಂಗಳೂರು ನಗರ ಆರ್ಕ್ ಬಿಷಪ್ ಹೌಸ್ ಪಾಲನಾ ಮಂದಿರದಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ನ ಕರೆದು ಮಹಿಳೆಯರಿಗೆ ವಿಶೇಷವಾಗಿ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅದರ ನಂತರ ಇಲ್ಲಿ ಬಂದಿರತಕ್ಕಂಥ ನಮ್ಮ ಉತ್ತರ ವಿಭಾಗದ ಎಲ್ಲ ಮಹಿಳಾ ಸಿಬ್ಬಂದಿಗಳಿಗೆ ನಾವು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ಶೇಷಾದ್ರಿಪುರಂ ಕಾಲೇಜ್
ಲಯನ್ಸ್ ಕ್ಲಬ್ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಮ್ಮ ಎಲ್ಲ ಮಹಿಳಾ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಈ ದಿನ ಸರ್ವೈಕಲ್ ಕ್ಯಾನ್ಸರ್ ಟೆಸ್ಟ್ ಮತ್ತು ಮ್ಯಾಮೋಗ್ರಫಿ ಟೆಸ್ಟ್ ಮತ್ತು ಅದನ್ನು ನಾವು ವಿಶೇಷವಾಗಿ ಹಮ್ಮಿಕೊಂಡಿದ್ದೀವಿ. ಸಂತೋಷ್ ಹಾಸ್ಪಿಟಲಿಂದ ನಮಗೆ ವಿಶೇಷವಾಗಿ ಇದನ್ನು ತಜ್ಞರು ಬಂದಿದ್ದಾರೆ. ಅವ್ರು ನಮ್ಮ ಮಹಿಳಾ ಅಧಿಕಾರಿಗಳಿಗೆ ಈ ಸರ್ವೈಕಲ್ ಟೆಸ್ಟ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿ ಆಯ್ತಿಗೆ ನಂತರ ಅವ್ರಿಗೆ ಅದ್ರ ಬಗ್ಗೆ ಯಾವ ರೀತಿ ಟೆಸ್ಟ್ ಮಾಡಿದ ನಂತರ ಏನು ಪ್ರಿಕಾಷನ್ ತೊಗೊಳ್ಬೇಕು, ಅದು ಬರದೇ ಇದ್ದಾಗ ಹೇಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶೇಷಾದ್ರಿಪುರಂ ಕಾಲೇಜ್ NSS ವಾಲಂಟಿಯರ್ಸ್ ಮತ್ತು NSS ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀ ವಿನಯ್ ಸಾಗರ್ ಅವರು, ಡಾಕ್ಟರ್ ಸತೀಶ್ ಯೂನಿಂಗ್ ಕಾಲೇಜ್ ಶೇಷಾದ್ರಿಪುರಂ, ಡಾಕ್ಟರ್ ಸಂತೋಷ್ ಲಯನ್ಸ್ ಕ್ಲಬ್ ಮತ್ತು ಜಾಯಿಂಟ್ ಸೆಕ್ರೆಟರಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ಶ್ರೀ ಗಣೇಶ್ ಟ್ರೆಜರರ್ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ಹಾಗೆ ನಮ್ಮ ವೈದ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ನಮ್ಮ ಜಯಸಿನಗರ ಉಪವಿಭಾಗದ ಅಧಿಕಾರಿಗಳ ಪರವಾಗಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಮೀಡಿಯಾ ಮಿತ್ರರಾಗಿರ್ತಕ್ಕಂಥ ಗಿರೀಶ್ ಅವರು, ಶೇಷಾದ್ರಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಮಿತ್ರರು, ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ನಮಗೆ ಬಹಳ ಸಹಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವ್ರಿಗೆಲ್ಲ ಬೆಂಗಳೂರು ನಗರ ಪೊಲೀಸ್ ಪರವಾಗಿ, ವಿಶೇಷವಾಗಿ ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ ಉತ್ತರ ಉಪವಿಭಾಗದ ಉಪ ಆಯುಕ್ತರಾಗಿರ್ತಕ್ಕಂಥ ಶ್ರೀ ನೇಮಗೌಡ ಸಾಹೇಬರು, ವಿಶೇಷವಾಗಿ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಎಲ್ಲ ಜಯಸಿನಗರ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಮತ್ತು ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಫ್ರೀ ಕ್ಯಾನ್ಸರ್ ಸ್ಕ್ರೀನಿಂಗ್ನ ಮಾಡಿದ್ದಾರೆ. ಇದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ಕ್ಯಾನ್ಸರ್ ಅಂತ ಮಹಾಮಾರಿ ತುಂಬ ಕಡೆ ಹರಡ್ತಾ ಇರೋದ್ರಿಂದ ಬಹಳ ನಮ್ಮ ಉತ್ತರ ವಿಭಾಗದ DCP ಸಾಹೇಬರು ಮತ್ತು ಜಯಸಿನಗರ ACP ಸಾಹೇಬರಿಗೆ ನಾವು ತುಂಬ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಇವತ್ತು ಎಲ್ಲ ಕಡೆ ಸರ್ವೈಕಲ್ ಕ್ಯಾನ್ಸರ್ ತುಂಬ ಆಗ್ತಾ ಇರೋದ್ರಿಂದ ಈ ಒಂದು ಟೆಸ್ಟ್ಗಳನ್ನ ನಾವು ಮಾಡಿಸ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಮಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ. ಮತ್ತು ಯಾವ ಥರ ನಾವು ಇದ್ರ ಬಗ್ಗೆ ಎಷ್ಟು ಹೈಜೀನ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇಲ್ಲಿನ ಡಾಕ್ಟರ್ಸ್ ನಮಗೆ ತಿಳಿಸ್ಕೊಟ್ರು. ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ವ್ಯಾಕ್ಸಿನೇಷನ್ ಬಗ್ಗೆನೂ ತುಂಬ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಸಹ ಇದ್ರ ಬಗ್ಗೆ ನಾವು ಹೇಳ್ತೀವಿ. ನಮ್ಮ ಉತ್ತರ ವಿಭಾಗದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ತುಂಬುರದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ. ಇವತ್ತು ಇಲ್ಲಿ ಪಾಲನಾ ಭವನದಲ್ಲಿ ನಮ್ಮ ಉತ್ತರ ವಿಭಾಗದಿಂದ ಹಾಗೂ ಮತ್ತು ನಮ್ಮ ಜಯಸಿನಗರ ಸಬ್ ಡಿವಿಷನಿಂದ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ACP ಸಾಹೇಬರು ಇವತ್ತು ನಮಗೆ ಕ್ಯಾನ್ಸರ್ ಪ್ರೋಗ್ರಾಮ್ ಒಂದನ್ನು ಹಮ್ಮಿಕೊಂಡಿದ್ರು. ನಮ್ಮ ಎಲ್ಲ ಉತ್ತರ ವಿಭಾಗದ ಎಲ್ಲ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಲ್ಲಿ ಹಾಜರಾಗಿ ಮತ್ತು ಕ್ಯಾನ್ಸರ್ ಬಗ್ಗೆ ನಮಗೆ ಅವೇರ್ನೆಸ್ ಕೊಟ್ಟಿರ್ತಾರೆ. ನಮಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ. ಮತ್ತು ಇದು ಪ್ರಾಕ್ಟಿಕಲ್ ಆಗಿ ನಮಗೆ ಟೆಸ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದು ಮಹಿಳೆಯರು ಅಂದರೆ ಸ್ತನ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನಮಗೆ ಟೆಸ್ಟಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗ್ತಿದೆ. ಎಲ್ಲರೂ ಆಲ್ಮೋಸ್ಟ್ 25ರಿಂದ 30 ಮೇಲೆ ದಾಟಿರೋರಿದ್ದೀವಿ. ಹಾಗಾಗಿ ಈ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಳ್ಳೋದ್ರಿಂದ ನಮಗೆಲ್ಲ ಮಹಿಳಾ ಅಧಿಕಾರಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ. ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ DCP ಸಾಹೇಬರು, ನೇಮಗೌಡ ಸರ್ ಮತ್ತು ನಮ್ಮ ACP ಸಾಹೇಬರು, ತನ್ವೀರ್ ಸಾಹೇಬರು ಹಾಗೂ ನಮ್ಮ ಜಯಸಿನಗರ ವಿಭಾಗದ ಎಲ್ಲ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರುಗಳಿಗೆ ನಾವು ಋಣಿಯಾಗಿರ್ತೀವಿ. ಕಾರ್ಯಕ್ರಮದಲ್ಲಿ ಜಯಸಿನಗರ ಉಪವಿಭಾಗದ ACP ತನ್ವೀರ್ ಅವರು, ಮಲ್ಲೇಶ್ವರ ಉಪವಿಭಾಗದ ACP ವೇಣುಗೋಪಾಲ್ ಅವರು, ಉತ್ತರ ವಿಭಾಗದ ಸೈಬರ್ ಕ್ರೈಮ್ನ ACP ಪವನ್ ಅವರು, ಉತ್ತರ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಂಸವೇಣಿ, ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ NS ಸತೀಶ್ ಅವರು, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಉತ್ತರ ವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳ ಮಹಿಳಾ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.